ದೊಡವ ಏನಾರ ಒಂದು ಮಾಡ್ಬೇಕಲ್ಲ. ಈಕೆ ನಮ್ಮ ಹೆಣ್ಮಗಳು ಬಂದಿಂದಂಕರು ನಮ್ಮ ಅತ್ತಿ ಭಾಳ ಬದಲಾಗ್ಬಿಟ್ಟಾಳ. ಬರೀ ನಮ್ಮ ಹೆಣ್ಮಗಳು ಮಾತಾ ಕೇಳ್ತಾಳ. ಏನಾರ ಒಂದು ಮಾಡ್ಬೇಕು ದೊಡವ, ಏನಾರ ಮಾಡ. ಏನೋ ಕಿತಾಪತಿ ಮಾಡಕ್ಕೆ ಬಂದಾಳ ಆಕಿ. ಆಕಿ ಗಂಡಂಕರು ನಸುಗುನಿ ಕಾಯಿ ಇದ್ದಂಗದ ದೊಡವ. ನಾನು ನೋಡಕತ್ತೀನಿ. ಎಲ್ಲ ಏನಾರ ಒಂದು ಒಗ್ದ ಮಾಡ್ಬೇಕು. ಏ ಇದಕ್ಕೆ ಏನು ಗೊತ್ತನ, ವಸೀಕರಣ ಮಾಡಿಸ್ಕೋಬೇಕು. ಅಲ್ಲೇ ಈಕಿ ಇದು ಕಲ್ಲಕ್ಕಂತಿದ್ಲಲ್ಲ, ಅವ್ರ ದೊಡ್ಡಪ್ಪ ಅದನ್ನು ಮಾಡ್ತಾನೆ. ಹೌದಾ ದೊಡವ? ಆದ್ರೆ ಒಂದಿಟ್ಟು ಖರ್ಚು ಆಕತಿವ. ನನ್ನ ಹತ್ರ ನಿಮ್ಮ ದೊಡ್ಡಪ್ಪ ಈಗ ರೊಕ್ಕ ಕೊಡಂಗಿಲ್ಲ. ಒಂದು 5-6 ಸಾವಿರ ರೂಪಾಯಿ ಆಕತಿ. ಮತ್ತು ನೀ ತೊಗೊಂಬಾ, ನಾನು ಎಲ್ಲ ಹೇಳಿ ಮಾಡಿಸ್ತೀನಿ. ಅದೇನು ಹೊಟ್ಟೆಗೆ ಹಾಕೋದನ್ ದೊಡವ? ಅದು ಏನು ಮಾಡ್ತಾನ ಅದೆಲ್ಲ ಹೊಟ್ಟೆ ಹಾಕೋದು ಇರ್ತತಿ. ಮತ್ತು ಒಂದು ತಾಯ್ತ ಅದು ಕೊಟ್ಟಿರ್ತಾನೆ. ಓ ಹಂಗಾದ್ರೆ ದೊಡ್ಡಪ್ಪ ನಿನ್ನ ಮಾತು ಅದಕ್ಕೆ ಕೇಳ್ತಾನ. ನಾನು ಆವಾಗ ಹೋಗಿ ಅದನ್ನು ಮಾಡ್ಸ್ಕೊಂಡು ಬಂದಲ್ಲಿನ ನಿಮ್ಮ ದೊಡ್ಡಪ್ಪ ಮೆಟ್ಟಿಗೆ ಹತ್ತಿದ. ಇಲ್ಲ ಅಂದ್ರೇನು ಅಯ್ಯಯ್ಯೋ ಹಗರಿದ್ ನಾನು. ಅದಕ್ಕೆ ಗಾರ್ಡನ್ ಹಲ್ಲಿ ಮಾಡಿ ಕುಂದಿರ್ಸಿಬಿಟ್ಟೆ ನಾನು. ಈಗ ನಾನು ಹೇಳ್ದಂಗೆ ನೀನು ಕೇಳು. ನಿಮ್ಮ ಮನೆಯವ್ರು ಗಾರ್ಡನ್ ಹಲ್ಲಿ ಹಂಗೆ ಅಪ್ಸಪ್ ಕುಂತಿರ್ತದೆ, ಹಂಗೆ ತಿಕ್ಕೊಂಡಿರ್ತಾರೆ ನೋಡು. ಆಯ್ತು ದೊಡ್ಡವ, ಹಂಗೆ ಮಾಡ್ತೀನಿ. ಸರಿ, ನಾ ಹೆಂಗಾರ ಮಾಡಿ ಒಂದು 5-10 ಸಾವಿರ ರೂಪಾಯಿ ಇಸ್ಕೊತೀನಿ ತಡಿ. ಮತ್ತು ದೊಡ್ಡವ ನಾನು ಊರಿಗೆ ಬರ್ಬೇಕಲ್ಲ ಈಗ. ನಿನ್ನ ಕೂಡ ಹೆಂಗೆ ಬರ್ಬೇಕು? ಏಯ್ ನಿಮ್ಮ ಒಂದು ತಿಥಿ ಐತಿ ಅಂತೇಳಿ ನಾ ಎಲ್ಲ ಹೇಳ್ತೀನಿ ಬಾ. ಇವ್ರ ಒಂದು ತಿಥಿ ಐತ್ರಿ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ರೀ ಅಂತ ಕರ್ಕೊಂಡು ಹೋಗ್ತೀನಂತ. ಸರಿ ಆಯ್ತಾ, ಅಷ್ಟೇ ಮಾಡೋಣಂತ. ಹಂಗೆ ಈಕಿ ಕಾವೇರಿಗೂ ಏನಾರು ಮಾಡಿಸ್ಕೊಂಬರೋನು. ಈ ಮನ್ಯಾಗ ನಂದ ಆಟ ನಡಿಬೇಕು ನೋಡು. ಹಂಗತಿ ಮಾಡಿದೊಡವ. ಆಟ ಮಾಡೋಣ ತಗೋ. ಅಲ್ಲಿ ದೊಡವ, ಅದು ಏನೋ ಪುಡಿ ಗಿಡಿ ಮಾಡಿಕೊಡ್ತಾರ ಅಂದಿಲ್ಲ, ಅದೇನು ಊಟದಾಗ ಹಾಕೋದನು? ಈಗೇನು ಊಟ ಮಾಡ್ತಿರ್ತಾರಲ್ಲ ಅದ್ರ ಕಲಿಸ್ಕೊಟ್ಬಿಡೋದು. ಹೊಟ್ಟೆ ಹಾಕಿಬಿಡೋದು. ಹೊಟ್ಟೆ ಹಾಕಿದ್ದ ವರ್ತ ಮಾಡೋದು. ನಾ ಎಲ್ಲ ಹೇಳ್ತೀನಿ ಬಾ. ತಾಯಿ ಮಗಳು ಎಲ್ಲಿ ಹೊಂಟಾರ ಏನು? ಎಷ್ಟು ತಯಾರಾಗಿ ನಮ್ಮ ಅತ್ತೆ. ಈಗೇನು ಮುದಿಕೆಯಾಗಿ ಆ ಮಂಜರ್ ಪಡೆದಂಥದ್ದು ಸೀರೆ ಉಟ್ಕೊಂಡ. ಆದ್ರೂ ನಿಮ್ಮ ಮನೆಯವ್ರು ಹೆಚ್ಚಿನ ಯಾರದಾರವ ಗುಣ ದಿಮಾಕದ್ದು ನೋಡು. ನನಗೆ ಅದಕ್ಕೆ ಉರಿಯೋದು. ನನಗಂಕರು ಭಾಳ ಸಿಟ್ಟು ಬರಾಕತ್ಬಿಟ್ಟತಿ. ಏನು ಇವ್ರದ ದಿಮಾಕ ನೋಡ್ದಾಗಿತ್ತು ನಾನು. ಹೆಂಗಾರ ಮಾಡಿ ಅವ್ರು ನುಟ್ಟು ಮೂಲಿ ಕುಂದಿರ್ಸ್ಬೇಕು ನೋಡ್ಬಿ. ಆಟ ಮಾಡೋಣ ತಡಿ, ಈಗ ಮಾತಾಡ್ತೀನಿ ತಡಿ. ಲತಾ, ನಾವು ಸ್ವಲ್ಪ ಹೊರಗೆ ಹೋಗ್ಬರ್ತೀವಿ. ಅವ್ವ ನಾವು ಅತಿ ಎಲ್ಲಿ ಹೊಂಟಿರಿ? ಏನು ನಿನಗೆ ಅಟ್ಟು ಗೊತ್ತಾಗಂಗಿಲ್ಲೇನ? ಹೊರಗೆ ಹೋಗುಂದಾಗ ಎಲ್ಲಿ ಹೊಂಟಿರಿ ಅಂತ ಕೇಳಬಾರ್ದು. ಎಲ್ಲ ಏನೋ ಕೆಲಸ ಇರ್ತತಿ, ಹೋಗ್ತಿರ್ತೀವಿ ಅಷ್ಟೇ. ಅಯ್ಯೋ ಮಳೆ ಅದಾಳ್ಬೇಡ್ರಿ, ನಮ್ಮ ಹುಡುಗಿಗೆ ಅಂತವೆಲ್ಲ ಗೊತ್ತಾಗಂಗಿಲ್ಲ. ಹಂಗೆ ಎಲ್ಲಿ ಕಟ್ಟುವಂಗೆ ಮಾತಾಡಿದ್ರಿ ಹ್ಯಾಂಗ್ರಿ ಅಕ್ಕಾರ? ಇನ್ನೂ ಸಣ್ಣಕ್ಕಿದಾಳ, ಆಕಿ ಗೊತ್ತಾಗಂಗಿಲ್ಲ. ಸ್ವಲ್ಪ ನೀವೇ ಕಲಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಕಾಲ ಹಾಕೊಂಡು ಬಳೆ ಮಾಡ್ಬೇಕವ. ಹಿಂಗೆ ಸಡಗು ಬಡಗು ಮಾಡಿದ್ರೆ ಹ್ಯಾಂಗ್ರಿ? ತಾಯಿ ಸತ್ತ ಮಗಳಾಕಿನು. ಕಾವೇರಿ ಕೇಳ್ರಿ ಅತ್ತಿ, ಒಂದು ಕೆಲಸದ ಮ್ಯಾಗ ನಾನು ನಿಮ್ಮ ಅಂಟಿ ಹೊರಗೆ ಹೊಂಟೀವಿ. ಮನ್ಯಾಗ ಹುಷಾರು ನೋಡುವ. ನಾವು ಅಮ್ಮಲ್ಲಿ ಸಂಜೆಗೆ ಬರ್ತೀವಿ. ಮಧ್ಯಾಹ್ನ ಏನು ಅಡಿಗೆ ಪಡಿಗೆ ನಮಗೆ ಮಾಡಬೇಡ, ನೀವು ಅಷ್ಟ ಮಾಡ್ಕೊಳ್ರಿ. ಸರಿ ಅತ್ತಿ. ನಿನ್ನೆ ಸತೀಶ ಹಂಗತಿ ಅಂತೇಳಿ ನೀವು ಮಾತಾಡ್ಸೋದು ಬಿಡ್ಬೇಡ, ಮಾತಾಡ್ಸಕ್ರಿ ಆತಾ. ನಾ ಎಲ್ಲ ನೀನು ಅವ್ನು ತಿಳಿಸಿವೇನಿ. ಸರಿ ರೀ ಅತ್ತಿ. ಅದೇನು ಅವ್ರ ಅತ್ತಿ ಗುಣಗುಣ ಅಂತ ಕಿವಿ ಹೇಳಾಕತ್ತಿದ್ಲು ಆ ಕಾವೇರಿಗೆ. ಅದೇನಾಯ್ತು ಏನು? ಈ ಮುದುಕಿಗೆ ಕಿನ್ಕೊಂಡ್ರೆ ಅಷ್ಟು ಯಾಕೆ ಇಷ್ಟನೋ ದೊಡ್ಡವ? ಬರೀ ಕಾವೇರಿ 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 ಕಾವೇರಿ. ಅದು ಏನು ಮಾಡೋಣ ಅಂತೀನಿ ನಾನು. ಹಾಯ್ ಮಾಮ್, ಇದೇನು ತಯಾರಾಗಿ ಎಲ್ಲೇ ಹೊಂಟ್ರಿ? ಒಂದು ಕೆಲಸದ ಮ್ಯಾಗ ಹೊಂಟಿದ್ವಳ. ಏನು ಹೊರಗೆ ಹೋಗೋ ಮುಂದಾಗ ಎಲ್ಲಿ ಹೊಂಟಿರಿ ಏನು ಎತ್ತ ಕೇಳಬಾರ್ದು ಅಂತೇಳಿ ಇಲ್ಲ ನೋಡು. ನೀನು ಸಣ್ಣಕೇನೆ, ನಿನಗೂ ಗೊತ್ತಾಗಂಗಿಲ್ಲೇನೆ? ಅವ್ವ ಹಂಗತಿ ಮಾತಾಡಕ್ಕೆ ಹೋಗ್ಬೇಡ. ಅಯ್ಯಂದ್ರೆ ಇಲ್ಲೇ ಇರ್ತಾರ, ಕೇಳಿಸ್ಕೊಂಡ್ರೆ ಏನು ಅನ್ನಕ್ಕಿಲ್ಲ. ಹೌದಿಲ್ಲ? ನೋಡು ಇವ್ರ ಮನೆಗೆ ಬಂದೀವಿ ನಾವು ಕಷ್ಟ ಕಾಲದಾಗ, ಅದಕ್ಕೆ ಹಿಂಗತಿ ಮಾತಾಡ್ತಾರಂತ ಅನ್ನಂಗಿಲ್ಲನ? ಮತ್ತು ನೀನು ಸೊಸಿಗೆ ಹುಡುಗಿ ಎಲ್ಲಿ ಹೋಗ್ತೀರಿ ಅಂತ ಕೇಳಿದಕ್ಕೆ ಆಗಲೇ ಬಾಯಿ ಬಂದಂಗೆ ಮಾತಾಡಿದಿ. ಇದು ಬುದ್ಧಿ ಅದಕ್ಕೆ ಅಂತೀನಿ ನಾನು. ಮಗಳಿಗೆ ಒಂಥರ ಮಾಡೋದು, ಸೊಸಿಗೆ ಒಂಥರ ಮಾಡೋದನ? ನಿಮ್ಮ ಅತ್ತಿಗೆ ಮಂಗಳಾರತಿ ಬರೋಬ್ಬರಿ ಮಾಡಿದ್ಲು ನೋಡು. ಬಾರಿ ಬಿರಿಕಿದಾಳಿಕೆ ಮುದುಕಿ ಗನ ಕಡಕದ. ಅಜ್ಜ ತುಸ ಬಂಗಾರ ಮಾಡಿಸಿಟ್ಟಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ನ ಜಗ್ಗ ಐತಿ ಅಮ್ಮನದು ಗೊತ್ತನ? ಅಂದಲ್ಲಿನೇ ಈ ಮನೆ ಹುಟ್ರು ಗಡ್ 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 ನಡುಗ್ತಾರ ಅಮ್ಮಗ. ಹೌದಲ್ಲ? ಅಷ್ಟು ಇಟ್ಕೊಂಡಲ್ಲ. ಎಲ್ಲಿ ರೊಕ್ಕದ ಮೇ ಹಾಕೊಂಡು ಹಾಕಿ ನಮ್ಮ ಕಾವೇರಿ. ಹಂಗಾರೆ ನಾಳೆ ಮುದುಕಿ ಸತ್ತಿಂದ ಎಲ್ಲ ಈಗ ಮಾಡೋಕ್ಕಳ ಏನು ಯಾರಿಗೆ ಗೊತ್ತು? ನೀನು ಒಂದಿಟ್ಟು ಅಮ್ಮಾರ ಅಂತೇಳಿ ಬೆನ್ನು ಹೊಂತು. ನಾಳೆ ಹೆಂಗೆ ಹೋಗೋರು ಗೊತ್ತಾಗಂಗಿಲ್ಲ. ಆಯ್ತಾ? ಆದ್ರೆ ನನ್ನ ಕಂಡ್ರೆ ಆ ಮುದುಕಿಗೆ ಇಷ್ಟನ ಆಗಲ್ಲ. ನಿನ್ನ ತಂಗಿ ಹಾಕೊಂಡ ಅಲ್ಲಿ ಈಕಿ ನಿಮ್ಮ ಹೆಣ್ಮಗಳು ಮೊನ್ನೆ ಶಾಪಿಂಗ್ ಹೋಗಿದ್ಲ, ಮತ್ತೆ ಇಬ್ಬರಿಗೆ ಜೋಡಿ ಮೇ ತೊಗೊಂಬಂದಾಳೆ ಅಂತ ಅರಿಬಿನ. ಅದಕ್ಕೆ ಒಂದಮ್ಮ ಜಗಳ ಆಯ್ತು. ನನಗೆ ಎಂಥದ್ದು ಕೊಡಿಸ್ತಿ ಅಂಥದ್ದು ನೀನು ಸೊಸಿಗೆ ತೊಗೋಬೇಕನ ಅಂತೇಳಿ ಜಗಳ ಮಾಡಿದ್ಲ ಈಕಿ ನಮ್ಮ ಹೆಣ್ಮಗಳು. ಮತ್ತು ಈಕಿ ಅಮ್ಮದಾಳಲ್ಲ ಬೈದಾಡಿದ್ಲ. ಏನಾತ ಏನು ತಪ್ಪಾತ ತಂದಿದ್ದ ಅಂತೇಳಿ ಬೇದಿಂದ ಗಪ್ಪನಾಗ್ಯಾಳ. ನಾ ಇದು ನಂಗಿನ ಹಾಕೊಳಂಗಿಲ್ಲ, ಆಕಿ ನಾನು ಒಂದವನು ಅಂತೀವಿ ಮನೆ ಹಾರು ಬೀಳುವಂಗೆ ಆಡಿದ್ಲು. ಹೌದನು? ತಡಿವ ಈಗ ಮಾತಾಡ್ಬಿಡ್ತೀನಿ. ಅಕ್ಕರೆ ಏನು ಹೇಳ್ರಿ? ಇವತ್ತು ನಾನು ಮತ್ತು ಊರಿಗೆ ಹೋಗ್ಬಿಡ್ತೀನಿ ರೀ. ಒಂದು ಭಾಳ ದಿನ ಆತ. ಮತ್ತು ನಮ್ಮ ಲತಾರ ಒಂದು ದಿವಸ ಮಾಡ್ತಾರೆ. ಅದಕ್ಕೆ ಮತ್ತು ಹೋಗ್ಬೇಕ್ರಿ, ನಾವು ಮಾಡ್ಬೇಕಲ್ಲ. ಅದಕ್ಕೆ ಲತಾನು ಕರ್ಕೊಂಡು ಹೋಗ್ತೀನಿ ರೀ. ಬ್ಯಾಡ್ರಿ, ನನ್ನ ಮಗ ರೊಕ್ಕ ಖರ್ಚು ಮಾಡಿ ಮತ್ತು ಈಗಿನ ಹೊಳೆ ಓದಕ್ಕೆ ಹಚ್ಚನ. ಮತ್ತು ನೀವು ಹಿಂಗತಿ ಕರ್ಕೊಂಡು ಅಡ್ಡಾಡಿದ್ರೆ ಹೆಂಗೆ?
ಅಲ್ರಿ ಮತ್ತು ಇದು ತಿಥಿ ಮತಿ ಬಂದಾಗ ಮತ್ತೆ ಕರ್ಕೊಂಡು ಹೋಗಬೇಕಲ್ಲ ಒಬ್ಬಾಕಿ ಮಗಳು. ನಾನು ಭಾಳ ದಿನ ಇಟ್ಕೊಳಂಗಿಲ್ಲ, 2 ದಿನ ಇಟ್ಕೊಂಡು ಕಳಿಸ್ಬಿಡ್ತೀನಂತ. ನಾನು ಬಂದು ಕಳಿಸೋಕಿನ ಆಡ್ರಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಹೋಲ್ ಬಿಡ ಸುಕನ್ಯಾ, ಮತ್ತು ಅವ್ರ ಒಂದು ತಿಥಿ ಐತಿ ಅಂತ 1-2 ದಿನ ಹೋಗಿ ಬರೋಳಕ. ನನಗೂ ನಮ್ಮ ಅಮ್ಮನ ನೋಡೋ ಆಸೆ ಆಗಿತ್ತು, ಆದ್ರೆ ಅತ್ತಿ ನಾನು ಕರೀತಾನೆ ಇಲ್ಲ. ಸರಿ, ನಮ್ಮ ಅತ್ತಿಗೆ ಅಂತೀನಿ, ನಾನು 1-2 ದಿನ ಹೋಲಿ ಆಯತ್ತಿ ಅಂತೇಳಿ. ಅತ್ತಿ ಹೇಳವ. ಅತ್ತಿ ಅದು ಮಾವಂದು ಮತ್ತು ಅಮ್ಮಂದು ಜೀವ ನೆನ್ಸಕತ್ತೈತಿ. ನಾನು ಅತ್ತಿ ಕೂಡ 1-2 ದಿನ ಹೋಗಿ ಬರ್ತೀನಿ ರೀ. ಅಲ್ಲ ತನ್ನ ಕೂಡ ಹೊಳೆ ಬರೋದಿಂದ ಬಂದುಬಿಡ್ತೀನಿ ರೀ. ಅಯ್ಯೋ ಮಸ್ತ್ ಜೋಡಾಗ್ಲಿದ್ದು ಕಾವೇರಿ. ಅಲ್ಲ ಈಗ ನಮ್ಮ ಕೂಡ ದೊಡ್ಡ ನೋಡು ಈಗಿನ ಕರ್ಕೊಂಡು ಹೋಗುದಾ. ಮೋದಿಯಾಗವಾಸಿ ಅಂದ್ರೆ ಬಂದೆ ಪಿಸಾಚಿ ಅಂತೇಳಿ ನಮ್ಮ ಹಿಂದೆ ಎದಕ್ಕೆ ಪಿನ್ನದೈತೇನೆ ಇದು ಮೂದೇವಿ. ಅಲ್ಲ ಈಗ ಎಷ್ಟು ತಿಂದಿರ್ಬೇಕು ನೋಡು. ನಾ ಕರೆದಿಲ್ಲ ಕರಿಲ್ಲಾರ್ದಾರ ಮನೆಗೆ ಕಸ ಹಿಡ್ಕೊಂಡು ಹೆಂಗಾರ ಬರ್ತಿದ್ದ ಮಾಡಿಗಡಿ. ಹೆಂಗನವ ದೊಡವ ಈಕಿ ಭಾರಿ ಪಕ್ಕ ಅದಳ. ಈಗ ಈಕಿನ ಕರ್ಕೊಂಡು ಹೋದ್ವಿ ಅಂದ್ರೆ ಎಲ್ಲ ಗೊತ್ತಾಗತ್ತೀಕಿ. ತಡಿ ಮಾಡ್ತೀನಿ ನಾನು. ಹಂಗೆ ಬರ್ತಾ ಅಂತ ಮಾಡಿ ಈಕಿನೇ ಕರ್ಕೊಂಡು ಹೋಗುದು. ಈಕಿನ ಕರ್ಕೊಂಡು ಹೋದ್ರೆ ಮತ್ತೆ ಅಲ್ಲಣ್ಣ ನಿಮ್ಮ ಮಾವ ಅಲ್ಲ ನಿಮ್ಮ ದಡಪ್ಪ ಮಾವ ಅಂತೀನಿ ನೋಡು. ನಿಮ್ಮ ದಡಪ್ಪ ಮಾತಿಗೆ ಒಂದು ಸೀರೆ ತರೋದೇನು, ಅಯ್ಯೋ ಬಾಣ ಮಾಡೋದೇನು, ಅದೆಲ್ಲ ಮಾಡ್ತಾನೆ. ಬೇಡ ನಾ ಎಲ್ಲ ಹೇಳ್ತೇನೆ ಸುಮ್ಮನೆ. ಆಯ್ತು ಹೋಗಿ ಬರುವ 1-2 ದಿನ. ಕಾವೇರಿಗೂ ಹೋಗುಂದ ಕರ್ಕೊಂಡು ಹೋಗ್ರಿ. ಆಕಿಗೂ ಮತ್ತು ಅಮ್ಮರ ಜೀವ ನೆನ್ಸಕತ್ತಂತ. ಇಬ್ರು ಒಟ್ಟಿಗೆ ಹೊಳೆ ಬಂದು ಕಳಿಸ್ಕೋರಿ. ಇಲ್ಲ ಅಂದ್ರೆ ಫೋನ್ ಮಾಡಿರಿ, ನಾ ಕಾರ್ ಕೊಟ್ಟು ಕಳಿಸ್ತೀನಿ ಅಂತ. ಇಬ್ರು ಕಾರ್ನಾಗ ಹತ್ತಿಸಿ ಕಳಿಸ್ಬಿಡ್ರಿ. ಅಯ್ಯೋ ಅದು ನಾನು ಊರಿಗೆ ಹೊಂಟಿಲ್ರಿ. ಈಗ ನಾನು ನಮ್ಮ ಲತಾರ ಸ್ವಂತ ಊರು ಐತಲ್ರಿ, ಅಲ್ಲಿಗೆ ಹೊಂಟೀನಿ. ಅಂದ್ರೆ ನಮ್ಮ ತಂಗಿದು ತಿಥಿ ಐತಲ್ರಿ, ಮತ್ತು ಅದನ್ನು ತಿಥಿ ಮಾಡ್ಬೇಕಲ್ಲ. ನಾ ಅಲ್ಲಿಗೆ ಹೊಂಟಿರೋದು, ಊರಿಗೆ ಹೊಂಟಿಲ್ರಿ. ಊರಿಗೆ ಹೊಂಟ್ರೆ ನಾನು ಲತಾನ ಒಬ್ಬೇಕಿನ ಕರ್ಕೊಂಡು ಹೋಗ್ಯಾಕೆನ, ಕಾವೇರಿನ ಜೊತೆಯಾಗಿ ಕರ್ಕೊಂಡು ಹೋಗಿದ್ದೆ. ಇಲ್ರಿ ನಾನು ನಮ್ಮ ಲತಾರ ಸ್ವಂತ ಊರಿಗೆ ಹೋಗ್ತೀನಿ ರೀ, ಮತ್ತು ಅಲ್ಲೇ ತಿಥಿ ಮಾಡ್ಬೇಕಲ್ಲ ಅದಕ್ಕೆ. ಅತಿ ನೀವೇನು ಅಲ್ಲಿನ ವಸ್ತಿ ಇರಂಗಿಲ್ಲಲ್ಲ, ಮತ್ತು ಹೊಳ್ಳಿ ಊರಿಗೆ ಹೋಗ್ತಿರಲ್ಲ. ನಾನು ಅಲ್ಲಿ ಬಂದು ಮತ್ತು ಅತ್ತಾಗ ಬರ್ತೀನಿ ತಗೋ ಊರಿಗೆ. ಅಯ್ಯೋ ಪಿಶಾಣಿ, ಇದೊಂದು ಬೆನ್ನು ಹತ್ತಿದು. ಇದಕ್ಕೆ ಏನು ಬಂದತೆ ಅವ್ವ, ಇದನ್ನ ಕರ್ಕೊಂಡು ಹೋಗೋದಾ. ನಾ ಏನೋ ಒಂದು ಸುದ್ದಿ ಮಾಡಿಸ್ಬೇಕಂದ್ರೆ ಕಾವೇರಿ ಹಂಗಲ್ಲದು. ಇವ್ರದ್ದು ಹೊಲದಟ್ಟು ಸುದ್ದಿ ಮಾಡಿಸ್ಬೇಕು ಇವ. 1-2 ಎಕರೆ ಹೊಲ ಬರ್ತೈತೆ ಯಾರು ಯಾಕರ. ಮತ್ತು ನಾನು ಇಲ್ರಿ ಈಗೆಲ್ಲ ನಾನು ಅದಕ್ಕೆ ನಾನು 1-2 ದಿನ ಅಲ್ಲಿ ಊರಾಗಿರ್ತೀನಿ. ನಾ ಊರಿಗೆ ಹೋಗಂಗಿಲ್ಲ, ಇತ್ತಿಂದ ಕಳಿಸ್ಬಿಡ್ತೀನಿ ಕಿನ್ನ. ಇಲ್ಲ ಅಂದ್ರೆ ಕರ್ಕೊಂಡೋಗಿದ್ದೆ ಕಾವೇರಿ, ಮತ್ತೆ ಇನ್ನೇನು ಬರ್ತೀನಲ್ಲ ಕರ್ಕೊಂಡೋಗ್ತೀನಿ ತಗೋ. ಸರಿ ಆಯ್ತು. ಬ್ಯಾಡ ಬಿಡು ಕಾವೇರಿ, ಇನ್ನೊಂದು ವಾರ ಬಿಟ್ಟು ನೀನು ಸತೀಶ ಇಬ್ರು ಕೂಡ ಹೋಗಕ್ಕಂತ್ರಿ. ನಾ ಎಲ್ಲ ಹೇಳ್ತೀನಿ ಅಂತ ಸತೀಶಕ್ಕೆ ಕರ್ಕೊಂಡು ಹೋಗೋಣಂತ. ಸರಿ ಅತ್ತಿ. ಇದೇನು ಏಕದಮ್ಕ ತಯಾರಾಗಿ ನಿಂತಾಳ ನಿನ್ನ ಸೊಸಿ. ಮೊದಲಕ್ಕೆ ನಿನ್ನ ಹತ್ರ ಏನೂ ಹೇಳಿಲ್ಲನ. ನನ್ನ ಮುಂದೆ ಏನೂ ಮಿಸಿಗೆ ಇಲ್ಲಕ್ಕಿ. ಅವ್ರೊಂದು ತಿಥಿ ಐತಿ ಸತ್ಯಕರ ಐತಂದಿಲ್ಲ ನೋಡಕ್ಕಿ. ಇಟ್ಟು ಪಕ್ಕ ಅದ ನೋಡು. ಏನು ಹೇಳಾರ್ದ ಈಗ ಹೊಂಟು ಹೋಗೋ ಮುಂದೆ ಹೇಳ್ತಾಳ. ಹೆಂಗೆ ಇಟ್ಕೊಂಡು ನೋಡಿ ನಿನ್ನ ಸೊಸಿನ. ಈಗ ನೀನು ಬೇಷಗನ್ನ ಏನ ಕಿವ್ಯಾ ತುತ್ತೂರು ಉದಾಕತ್ತಾಳವ ನಮ್ಮ ಹೆಣ್ಮಗಳು ನಮ್ಮ ಅತ್ತಿಗೆ. ಏನಾರ ಯಾಕೆ ಕೂದು ಒಳಗೆ ಸುಮ್ಮರು, ನಾನು ಸುದ್ದಿ ಮಾಡೋಕ್ಕದೇನಿಲ್ಲ. ಅಲ್ರಿ ನೀವೇನು ಹೇಳೇ ಇಲ್ಲ, ಮತ್ತು ಲತಾನ ನನ್ನ ಮುಂದೆ ಒಂದು ಮಾತು ಮಿಸಿಗಿಲ್ಲ. ಏಕದಮ್ಕ ಹೊಂಟು ತಯಾರಾಗು ಹೋಗು ಮುಂದಾಗ ಹೇಳ್ತಿರಲ್ಲ. ಯಾಕಲ್ಲತ ನಾನು ಅಷ್ಟು ಹೊರಗನೆ ಕೇಳಿದೆ ನಿನಗೆ. ನನ್ನ ಮುಂದೆ ಒಂದು ಮಾತು ಹೇಳಿಲ್ಲ. ನಮ್ಮ ಒಂದು ತಿಥಿ ಐತೆ ಅಂತ ಹೇಳಿದೆ ನೀ. ಅದು ಅತ್ತಿ ಅದು ಅಯ್ಯೋ ಏನು ಕೇಳ್ತೀರಿ, ನನಗೂ ತಲೆಯಾಗಿಲ್ಲ, ನಮ್ಮ ಲತಾಗೂ ತಲೆಯಾಗಿಲ್ಲ. ಅದು ನಿನ್ನೆ ಬೆಳ್ಳ ಬೆಳ್ತಾನೆ ಇವ್ರು ಕನಸನೇ ಬಂದೋಡ್ರಿ ನನಗೆ. ಏಯವ್ವ ಮತ್ತು ನಂದು ತಿಥಿ ಐತಿ ಅಂತೇಳಿ ಅಂತಂದ್ಲು. ಆವಾಗ ನೆನಪಾಗೈತ್ರಿ ಅಕ್ಕಾರ, ಇಲ್ಲ ನಮಗೂ ನೆನಪಾಕಿದ್ದಿಲ್ಲ. ಹಿಂಗೆಲ್ಲ ಕನಸನೇ ಬಂದು ಹೇಳ್ತಾರನ. ನಾ ತಂಗಿ ನಮ್ಮ ತಂಗಿ ಅಂಕರು ಕನಸನೇ ಬಂದು ಎಲ್ಲ ಹೇಳ್ತಾಳವ ನನಗೆ. ನಮ್ಮ ನಾವಿಬ್ರು ಇರೋದು ಹಂಗತಿದ್ವಿ. ಒಂದ ದೇಹ ಎರಡು ಅಲ್ಲಲ್ಲ ಒಂದ ಆತ್ಮ 2 ದೇಹ ಥರ ಇದ್ದೀವವ ನಾವು. ಅದಕ್ಕೆ ಈಗ ಹೇಳಕತ್ತೀನಿ ರೀ. ಅದನ್ನ ಅಂದ್ಲು ಅತ್ತಿಯರು ಏನು ತಿಳ್ಕೊತಾರ ಏನೋ ಅಂತ ಅನ್ನಕತ್ತಿಲ್ಲ ನಮ್ಮ ಲತಾ. ನಂಬುವಂಥದ ಸುಳ್ಳು ಹೇಳ್ತಾ ಇದ್ದಾರೆ ಇವರು.